ಈಗೇನ್ ಹೇಳತ್ತಾರು ಮತ್ ಇದು ಅಲ್ಲದ ಏನ್ ಹೇಳ್ತಾನ ತಂಗಿ ಯಪ್ಪ ಇನ್ನೊಂದು ಮಾತ್ರಿ ಹುಂಚಿ ಗಿಡ ಇರ್ಲಿ ಇನ್ನೊಂದು ಮಾತು ಹೇಳ್ತಾರ ಏನಂತ ಹೇಳಿ ಏನಂತೇವ ಹೆಣ್ಮಕ್ಳಿಗೆ ಎಟ್ಟ ಇದೀಗ ಹಾಲು ಬೀಳ್ತಾವ ಅನ್ನೋದೊಂದು ಭ್ರಮೆ ಆಗ್ಯದಾರ ಆಗೈತ್ರಲ್ಲ ಈಗ ಗಂಡ ಕೂಸು ಹುಟ್ಟಿರ್ತೈತಿ ಗಂಡ ಕೂಸು ಹುಟ್ಟಿದ ಬಳಕ 3 ದಿವಸ ಆಗಿರ್ತೈತಿ ಗಂಡ ಕೂಸಿನ ಇದ್ಯಾಗ ಸಹಿತ ಹಾಲು ಇರ್ತಾವ ಅಲ್ಲಿ ಅದಾವ ಹೆಣ್ಮಕ್ಳ ಇನ್ನು ಎದಿ ಒಳಗ ಪರಕ್ ಆಗ್ತೈತಿ ಅಂತ ಹೇಳಿ ಅದನ್ನ ಹಿಂಡಿ ತೆಗಿತಾರ ಅವಾಗ ತೆಗಿತಾರಲ್ಲ ಮತ್ತ ನಾವೊಂದು ಅನಬಾರದ ಮಾತನ್ನಿ ಅಂದ್ರ ನೀ 3 ದಿವಸದ ಕೂಸು ಇದ್ದಾಗ ನಿನ್ನ ಎದ್ಯಾಗ ಹಾಲು ಇರ್ಬೇಕಾದ್ರೆ ನಿನ್ನ ಯಾವ ಬಸರ ಮಾಡಿದತ್ ನಾ ಕೇಳಿಂದ್ರ ಎಲ್ಲಿ ಹೋಗ್ತೈತಿ ಮಾತ ಸತ್ತ ಬೀಳ್ತಾರೆ ಅಲ್ಲ ಬ್ಯಾಡ ಕತ್ತಿಗೆ ಕುದುರೆಗೆ ಪರಕ ಬೀಳಂಗಿಲ್ಲ ಯಾಕಂದ್ರ ಕತ್ತಿ ಸಂಗಟ ಕೂಡಿ ಕತ್ತಿ ಆಗೋದು ಬೇಡಪ್ಪ ಬಸವಣ್ಣ ಬಿಟ್ಟು ಬಿಡ್ರಿ ಅವೆಲ್ಲ ನಾ ಅದನ್ನ ಮಾಡೀನಿ ನಾ ಹಾಲು ಕೇಳಿವೇನಿ ನಾ ಗುದ್ದಿ ಹಾಲು ಕುಡ್ದನಿ ಅಲ್ಲೋ ಯಪ್ಪ ಈಕಿ ತ್ಯಾಕ ಬಂದ ಈಕಿನ ಲಗ್ನ ಮಾಡ್ಕೊಂಡ ಈಕಿ ಸಂಗಾಟ ಕೂಡ್ಕೊಂಡ ಹಾಲು ಕೆಡುವುದೇನು ಕೊಳೆಂಬಿದ್ದಿತ್ತ ಅಲ್ಲಿ ಪಿಟೇಲ್ ಬಾರ್ಸವ್ ಬಂದಾನ್ಲ ಯಮುನಪ್ಪ ಅವಂಗ ತಾಳಿ ಕಟ್ಟಿ ಅವನ ಸಂಗಟ ಎಲ್ಲಾ ನೈಟ್ ಮಾಡಿ ಅಲ್ಲಿ ಹಾಲು ಕೆಡಬೇಕಾಗಿತ್ತು ಬೀಳ್ತಿದ್ವ ನೋಡ್ತೀನಿ ನೀವು ಇದ್ರಲ್ಲ ಒಳಗ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಬಂದಾಗಿತ್ತು ಅದು ಸುಟ್ಟೈತಿ ಮಚ್ಚ ಅವತಾರ ಕೋರ್ಮ ಅವತಾರ ಹೌದವಾ ಏ ಆಯ್ತು ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳ್ಯಾಳ ಬಂದ ತಾಯಿ ಮುಂದ ಹೆಂಗ ತಾಳು ಏ ವರಹ ಅವತಾರ ನರಸಿಂಹ ಅವತಾರ ತಾಯಿ ಮುಂದ ಹೆಂಗ ತಾಳು ರಾಮನ ಅವತಾರ ಪರಶುರಾಮನ ಅವತಾರ ಏನಾಯ್ತವ ಏ ಆಯ್ತು ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತ ಬಾಳ ಚಂದ ತಾಯಿದಾಗ ಎತ್ತೋ ಬಾಳ ಚಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ ತಾಯಿದಾಗ ಎತ್ತೋ ಬಾಳ ಇನ್ನೊಂದು ಮಾತು ಹೇಳ್ಯಾರಿಪ್ಪ ಮತ್ತೇನ್ ಹೇಳೇನ್ರಿ ಗಾಂಡಿದ್ರ ಆಟ ಮಕ್ಕಳಾಗ್ತಾವತ್ರಿ ಮನ್ಯಾಗ ಹೌದು ಹೇಳೇನ್ರಲ್ಲ ಇವ್ರು ಹೇಳತ್ಯಾರ ಬಸವ ಹೇಳ್ತಾನ ಅಲ್ಲ ಗಾಂಡಿದ್ರ ಮಕ್ಕಳಾಗ್ತಾವಿರ್ಲಿಕ್ಕೆ ಆಗಂಗಿಲ್ಲ ಅಂದಿ ಹೌದು ಪರಮಾತ್ಮನ ಮಗಲಾಗ ಪಾರ್ವತಿದಾಳ 24 ತಾಸು ಕೂಡಿಯದಾರ ಆಕಿಗೆ ಯಾಕೆ ಮಕ್ಕಳಾಗಿಲ್ಲ ಹೆಂಡತಿ ಕೂಡಿಯದಾರಿಲ್ಲ ಮಕ್ಕಳಾಗಬೇಕಾಗಿತ್ತ ಮಂತ್ರ ಪಿಂಡದಿಂದ ಹುಟ್ಟಿದ ಮಕ್ಕಳ ಬೇರೆ ಭೋಗ ಕೊಟ್ಟ ಮಕ್ಕಳ ಮಾಡುದ ಬೇರೆ ಅಲ್ಲಿ ಆಗ್ಲಿಲ್ಲ ಅವನ ಸಂಗಟ ನೀನು ಅದಾತೇನ ತಿಕ್ಕಾಡುದು ಒತ್ತಾಡುದು ಅದಾತು ಇದಾತು ಹಿಂಗೈತಿ ವೇದಾಂತ ದಿಷ್ಟಾಂತ ಸಿದ್ಧಾಂತ 3 ಹೊಂದಿರ್ಬೇಕು ಟಕ್ ಟುಕ್ ಅದಕ್ಕ ಮತ್ತ ಬ್ರಹ್ಮನ ಮಗಳಾಗ ಸರಸ್ವತಿ ಅದಾಳ 24 ತಾಸು ಕೂಡೇ ಇರ್ತಾರ ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಅಲ್ಲಿ ಆಗೇ ಇಲ್ಲ ವಿಷ್ಣುನ ಮಗಳಾಗ ಲಕ್ಷ್ಮಿ ಅದಾಳ ಅಲ್ಲಿ ಮಕ್ಕಳಾಗಬೇಕಾಗಿತ್ತಲ್ಲ ಯಾಕಾಗಿಲ್ಲ ಅಲ್ಲಿ ಇಲ್ಲ ಅದು ಭೂಮಿ ದೋಷ ಅಲ್ಲ ದೋಷ ಭೂಮಿದಲ್ಲ ಯಾರ್ದು ಅದು ಬ್ಯಾರೇದೈತಿಪ್ಪ ಅದು ಬ್ಯಾರೆ ಐತಿ ಅದು ಬೀಜನ ದೋಷ ಐತಿ ಭೂಮಿ ಎಲ್ಲ ನೆಟ್ಟಗೈತಿ ಕರೆ ಬೀಜ ನಾಟಿಲ್ಲ ಒಳಗಿಷ್ಟ ಒಳಗ ನುಸಿ ತಿಂದಾವ್ ಬೀಜಿಗೆ ಯಾವ ಬೀಜಿಗೆ ಈ ಬೀಜ ಆ ಬೀಜ ಅಲ್ಲೋ ಮದ್ರಿ ಬೀಜಿಗೆ ಬೇಡ ತಂಗಿ ಸತ್ತಿತ್ತ ಇಲ್ಲ ಅವನ ಬಾಯಿಲೆ ಎಂತಾವ್ ಬರ್ಲತ್ತೇವ್ ನೋಡ್ಲ ಮಾತ ಹೌದಲ್ಲ ಈಕೆ ಯಾಕಿರಿ ಇಕ್ಕಿರಿ ಹಂಗ್ ತಕಿರಿ ಏನ್ ತಕಿರಿ ಯಾಕ್ರಿ ಅನ್ನು ಯಾಕೋ ಅಣ್ಣ ಯಾಕ ಅಂದಿ ಅಂದ್ರ ಯಾಕೋ ತಿಳ ನಮ್ಮ ಬಾಯಿಲಿ ಸ್ವಾಭಾವಿಕ ಬರ್ತಾವ ಅದಕ್ಕೆ ಮತ್ತೇನು ಹೇಳತ್ತೀರಿಪ್ಪ ಏನ್ ಹೇಳ್ತಾರೆ ಒಟ್ಟ ಗಂಡಿದ್ದಾವ್ ಹೆಣ್ತಿನ ಮೆಟ್ಟಿಗೆ ಹಚ್ತಾನೋ ಗಂಡನಿ ದೊಡ್ಡವ ಅಂತ ಹೇಳ್ತಾನಲ್ಲ ಮೆಟ್ಟಿಗೆ ಹಚ್ಚೋದಗದ ನಿಂದ ಅಲ್ಲ ಮೆಟ್ಟಿಗೆ ಹಚ್ಚವನು ನೀ ಅಲ್ಲ ಯಾಕಂದ್ರ ದುಷ್ಟ ದುಶಾಸನ ಸೀರಿ ಸೆಳೆಯುವಂತ ಟೈಮದೊಳಗ ಏನಾಯ್ತ್ರಿ 5 ಮಂದಿ ಗಂಡ್ರಿದ್ರಿ ಇದ್ರಲ್ಲ 5 ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ತೆಳಗ ಚೆಂಡ ಹಾಕಿ ಕೂತಾರಿ ಯಾಕೋ ಮಗನ ನನ್ನ ಹೆಂಡತಿ ಯಾಕೆ ಸೀರಿ ಜಗತಿ ಒಬ್ಬರೇ ಮಗ ಎದ್ದು ಬಿಡಿಸ್ಕೋಬೇಕಾಗಿತ್ತು ಹೋಗ್ಬೇಕಲ್ಲ ಬಸು
ಇವ ಅವಾಗ ಅಲ್ಲಿ ಇದ್ದಿದ್ದಿಲ್ಲ. ಇವ್ ಬಸು ಇದ್ದಿದ್ದಿಲ್ಲ. ಅದ್ಯಾಕಾದಿತ್ತು ನನ್ನ ಹೆಂಡತಿ ಸೀರೆ ಯಾಕೆ ಜಗತ್ತಿರತಿ ಇವ್ ಕೇಳಿದ್ದಂದ್ರ ಆಕಿನ ಬಿಡುತ್ತಿದ್ದ ಇವನು ಜಗತ್ತಿದ್ದವ. ಬೇಷಂಗ ಮಣಗಡ್ ಜಜ್ಜುದಿತ್ತು. ಅದಕ್ಕ ತೆಳಗ ಚಂದ ಹಾಕಿ ಕೂತಾರ ಇವ್ರ. ಹೌದಲ್ಲ ಅಲ್ಲಿ ಬಿಡಿಸೋದಾಗಿಲ್ಲ. ಇಲ್ಲಿ ಗಂಡ ಕಮ್ಮಿ ಕಡಿಮೆ ಆದಲ್ಲ. ಅದಕ್ಕೆ ಈಗೇನು ಹೇಳತ್ತಾರ ಕವಿಗಳು, ಕಡಿ ಕಾಲ್ಕ ಬಂತ ಕಲವೇ ಅದರೊಳಗ ಬಿಟ್ಟು ಬಾನ ಬೆಳಕ ಸಾಧು ಸಂತ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಬೆಳಕ ಇದರ ಹೊರತ ಮಾತೇನ ಹೇಳತೀರಿ, ಇದರ ಹೊರತ ಮಾತೇನೋ ಹೇಳತೀರಿ. ಇದರ ಹೊರತ ಮಾತೇನ ಹೇಳ ಹೌದು ಹೇ ಇದ್ರ ಕೊಡೋ ಜಡತಿ ಹೇ ನಿರಾಕಾರ ನಿರ್ಗುಣದ